ಹಾಗೂ ಇರಾನ್ ನಡುವೆ ಸಂಘರ್ಷ ಅನ್ನುವಂಥದ್ದು ಹೆಚ್ಚಾಗ್ತಾ ಇದ್ದು ಯುದ್ಧ ಭೂಮಿ ಇಸ್ರೇಲ್ನಲ್ಲಿ ಕನ್ನಡಿಗರು ಸಿಗ್ಹಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಅಂತ ಬಿಪ್ಯಾಕ್ ಸಂಸ್ಥೆಯ ಸದಸ್ಯರು ಹೋಗಿದ್ರು. ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಸೇರಿದಂತೆ ಹಲವಾರು ಜನ ಈಗ ಲಾಕ್ ಆಗಿದ್ದಾರೆ. ಅಲ್ಲಿ ನಾವು ಇಸ್ರೇಲ್ನಲ್ಲಿ ಇರೋದು ನಿಜ, ಆದ್ರೆ ಇಲ್ಲಿ ಸಿಲುಕಿ ಪರದಾಡ್ತಾ ಇದೀವಿ ಅನ್ನೋದಿಲ್ಲ. ವಿಮಾನ ಹಾರಾಟ ಸ್ಥಗಿತ ಆಗಿದೆ ಅಂತ ನಟರಾಜ್ ಗೌಡ್ರು ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ಪ್ರವಾಸಕ್ಕೆ ಹೋಗಿದ್ದಾರೆ ಅಲ್ವಾ, ಅಲ್ಲಿ ಯುದ್ಧದ ವಾತಾವರಣ ಇದ್ದಾಗ ನಾಗರಿಕರ ಹಿತದೃಷ್ಟಿಯಿಂದ ಫ್ಲೈಟ್ಗಳ ಹಾರಾಟ ನಿಲ್ಲಿಸ್ಬಿಟ್ಟಿರ್ತಾರೆ, ಸ್ಟಾಪ್ ಮಾಡಿರ್ತಾರೆ. ಹಾಗಾಗಿ ಇವರಲ್ಲಿ ಲಾಕ್ ಆಗಿದ್ದಾರೆ. ಬಟ್ ಇವರು ಹೇಳ್ತಾ ಇರೋದು ನಾವು ಸೇಫ್ ಆಗಿದ್ದೀವಿ, ಪರದಾಡ್ತಾ ಇದ್ದೀವಿ ಅನ್ನೋದೆಲ್ಲ ಏನು ಸಮಸ್ಯೆ ಇಲ್ಲ, ವಿ ಆರ್ ಸೇಫ್ ಹಿಯರ್ ಅಂತ ಹೇಳ್ತಾ ಇದ್ದಾರೆ. ವಿಮಾನ ಹಾರಾಟ ಸ್ಥಗಿತ ಆಗಿದೆ ಅಂತ ನಟರಾಜ್ ಗೌಡ ಈಗ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ಹೆಚ್ಚಾಗ್ತಾ ಇದೆ. ಯುದ್ಧ ಭೂಮಿ ಇಸ್ರೇಲ್ನಲ್ಲಿ ಕನ್ನಡಿಗರು ಪ್ರವಾಸಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಸಿಗ್ಹಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಅಂತ ಈ ಬಿಪ್ಯಾಕ್ ಅನ್ನುವ ಒಂದು ಕಂಪನಿಯ ಸದಸ್ಯರು, ಅದರಲ್ಲಿ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಸೇರಿದಂತೆ ಹಲವಾರು ಒಂದು 20-25 ಜನ ಹೋಗಿದ್ರು. ಅವರೆಲ್ಲರೂ ಕೂಡ ಈಗ ಅಲ್ಲೇ ಲಾಕ್ ಆಗಿದ್ದಾರೆ. ರಿಟರ್ನ್ ಟಿಕೆಟ್ಸ್ ಬುಕ್ ಆಗ್ತಾ ಇಲ್ಲ, ಕಾರಣ ವಿಮಾನಗಳು ಹಾರಾಟವನ್ನು ನಡೆಸ್ತಾ ಇಲ್ಲ. ಇರಾನ್ ಮತ್ತು ಇಸ್ರೇಲ್ನಲ್ಲಿ ಯುದ್ಧದ ಕಾರ್ಮೋಡ ಇರೋದ್ರಿಂದ ಅದಕ್ಕೆ ಅವರು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲ ವಿ ಆರ್ ಸೇಫ್, ಅಂಥದ್ದೇನು ಸಮಸ್ಯೆ ಇಲ್ಲ, ಯುದ್ಧದ ವಾತಾವರಣ ಇದೆ, ಬಟ್ ನಾವ್ಯಾವುದೋ ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದೀವಿ ಅನ್ನೋದೆಲ್ಲ ಸುಳ್ಳು, ನಾವು ಸೇಫ್ ಇರುವಂತಹ ಜಾಗದಲ್ಲೇ ಇದ್ದೀವಿ ಅಂತ ಹೇಳಿದ್ದಾರೆ. ಇದ್ದೀವಿ ನಿಜ, ಆದ್ರೆ ಇಲ್ಲಿ ಸಿಲ್ಕಾಕೊಂಡಿದ್ದೀವಿ, ಪರದಾಡ್ತಾ ಇದೀವಿ, ಆತರ ಏನಿಲ್ಲ. ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಎಲ್ಲಾ ವಿಮಾನಗಳು ಸ್ಥಗಿತಗೊಂಡಿದೆ, ವಿಮಾನ ಹಾರಾಟ ಇಲ್ಲ. ಬಟ್ ಈ ವಿಮಾನ ಹಾರಾಟ ಯಾವಾಗ ಮತ್ತೆ ಮರುಚಾಲನೆ ಆಗುತ್ತೆ ಅನ್ನೋದು ಮಾಹಿತಿ ಇಲ್ಲ. ಅದಕ್ಕಾಗಿ ನಾವು ಇಲ್ಲಿ ಉಳ್ಕೋಬೇಕಾಗಿ ಬಂದಿದೆ. ಇಲ್ಲಿ ಇಸ್ರೇಲ್ ಕಾನ್ಸುಲೇಟ್ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಯಾಕಂದ್ರೆ ನಾವು ಅವ್ರಿಗೆ ಗೆಸ್ಟ್ ಆಗಿ ಬಂದಿದ್ದೀವಿ. ಇಸ್ರೇಲಿ ಗವರ್ಮೆಂಟ್ಗೆ ಬೆಂಗಳೂರಿಂದ 18 ಜನ ಬಿಪ್ಯಾಕ್ ಪ್ರತಿನಿಧಿಗಳು ನನ್ನನ್ನು ಒಳಗೊಂಡಂತೆ ಇಲ್ಲಿ ಬಂದಿದ್ದೀವಿ. ನಾವು ಎಲ್ಲರ ಮಾಹಿತಿಯನ್ನ ಕೊಡಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಅವರ ಕುಟುಂಬದವರು ಪ್ಯಾನಿಕ್ ಆಗ್ತಾರೆ, ಮಾಧ್ಯಮದಲ್ಲಿ ವಿಚಿತ್ರವಾಗಿ ಬೇರೆ ಬೇರೆ ಸುದ್ದಿಗಳು ಬರ್ತವೆ ಅನ್ನೋ ಒಂದು ಭಯ ಅವ್ರಿಗಿದೆ. ಹಾಗಾಗಿ ನಾನು ತಮಗೆ ಮನವಿ ಮಾಡ್ಕೊಂತ ಇದ್ದೀನಿ, ಯಾರು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ, ಯಾರು ಗೊಂದಲ ಬೀಳೋ ಅಗತ್ಯ ಇಲ್ಲ, ಆತಂಕ ಬೀಳೋ ಅಗತ್ಯ ಇಲ್ಲ. ಖಂಡಿತವಾಗಿ ಇಲ್ಲಿ ಒಂದು ವಾರ್ ಸಿಚುವೇಶನ್ ಇದೆ, ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ನಮ್ ಕಣ್ಮುಂದೆ ಮಿಸೈಲ್ಗಳು ಕಾಣ್ತವೆ, ನಮ್ಗೆ ರಾತ್ರಿ ಹೊತ್ತು ಮಿಸೈಲ್ಗಳು ಕೇಳ್ತವೆ, ಸೌಂಡ್ ಬಾಂಬ್ ಆಗೋದು ಕೇಳುತ್ತೆ. ನಮ್ಗೆಲ್ಲ ಇಲ್ಲಿ ಸೇಫ್ಟಿ ಇದೆ. ನಾವು ಉಳ್ಕೊಂಡಿರೋ ಹೋಟೆಲ್ ಅಲ್ಲೇ ಒಂದು ಬಂಕರ್ ಇದೆ. ಆ ಬಂಕರ್ ನಾವು ಸೈರನ್ ಬಂದಾಗ ಆ ಸಮಯದಲ್ಲಿ ನಾವು ಅಲ್ಲೋಗಿ ಒಂದು 15-20 ನಿಮಿಷ ಕಳೆದು ಮತ್ತೆ ನಾವು ನಮ್ಮ ರೂಮ್ಗಳಿಗೆ ಬರ್ತಾ ಇದ್ದೀವಿ. ನಾವು 18 ಜನ ಕೂಡ ಇಲ್ಲಿ ಸುರಕ್ಷಿತವಾಗಿದ್ದೀವಿ, ಯಾರಿಗೂ ಆತಂಕ ಬೇಡ. ನಮ್ಗೆ ಇಂಡಿಯನ್ ಎಂಬಸಿಯಿಂದ ಕೂಡ ಬಂದು ಇಲ್ಲಿ ಭೇಟಿ ಮಾಡಿ ಹೋಗಿದ್ದಾರೆ. ನಾವು ಕೂಡ ಕರ್ನಾಟಕ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದೀವಿ. ಗೃಹ ಮಂತ್ರಿಗಳು ನಿನ್ನೆ ದೂರವಾಣಿಯಲ್ಲಿ ಮಾತಾಡಿದ್ರು. ಅದೇ ರೀತಿ ನಾನು ಸಿಎಂ ಕಚೇರಿಗೂ ಕೂಡ ಅವರ ಆಪ್ತ ಕಾರ್ಯದರ್ಶಿಯವರು ಕೂಡ ದೂರವಾಣಿಯಲ್ಲಿ ಮಾತಾಡಿದ್ದೀನಿ. ಅವರು ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದಿದ್ದಾರೆ. ಚೀಫ್ ಸೆಕ್ರೆಟರಿ ಅವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗೆ ಪತ್ರ ಬರೆದಿದ್ದಾರೆ. ಅವರು ಇಲ್ಲಿ ಎಂಬಸಿಗೆ ಪತ್ರ ಬರೆದಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಎಲ್ಲ ಸುರಕ್ಷಿತವಾಗಿದ್ದಾರೆ, ಯಾವುದು ಆತಂಕ ಬೇಡ. ಆಮೇಲೆ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಯಾವಾಗ ಇದು ತಿಳಿಗೊಳ್ತದೆ ಅಂತ ಹೇಳಿ ಸಾಧ್ಯ ಆಗಲ್ಲ. ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಅದು ಎಮರ್ಜೆನ್ಸಿ ವಿಡ್ರಾ ಆದ್ಮೇಲೆ ಏನ್ ಸ್ಪೇಸ್ ಕ್ಲೋಸ್ ಆಗಿದೆ, ಏರ್ ಸ್ಪೇಸ್ ಕ್ಲೋಸ್ ಆಗಿದೆ, ಅದು ಓಪನ್ ಆದ್ಮೇಲೆ ವಿಮಾನ ಹಾರಾಟ ಆಗ್ಬೋದು. ಅದು ಯಾವಾಗ ಅನ್ನೋದು ನಮ್ಗೆ ಇನ್ನೊಂದು 2-3 ದಿನಗಳಲ್ಲಿ ಗೊತ್ತಾಗ್ತದೆ. ಅಲ್ಲಿವರೆಗೂ ತಮ್ಮ ಶುಭಾಶಯಗಳು, ತಮ್ಮ ಆರೈಕೆಗಳು ನಮ್ಮ ಜೊತೆಯಲ್ಲಿ. ನಮಸ್ಕಾರ. ನಾವು ಇಸ್ರೇಲ್